ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಯೇಸು ಬರುವ ದಿನವು ಭಕ್ತರ್ಗೆ ಆ ದಿನವು ತುಂಬ ಆನಂದವು, ಯಾರ್ಯಾರು ಸಿದ್ಧರಾಗಿಲ್ಲವೋ ಆ ದಿನವು ತುಂಬ ದುಃಖಕರವು. ನನ್ನೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಲೇಸು ನನ್ನ ರಾಜನಾಗಿ ಬರುವ, ನನ್ನ ರಾಜನಾಗಿ ಬರುವ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 19ನೇ ಅಧ್ಯಾಯ ವಚನ 17. ಅನಂತರ ದೇವದೂತನೊಬ್ಬ ಸೂರ್ಯನ ಮೇಲೆ ನಿಂತಿರುವುದನ್ನು ಕಂಡೆ. ದೇವದೂತರು ಎಷ್ಟು ಪರಾಕ್ರಮಶಾಲಿಗಳು, ಬಲಶಾಲಿಗಳು ನೋಡಿ. ಈ ಪ್ರಕಟಣಾ ಗ್ರಂಥದಲ್ಲಿ ಒಬ್ಬ ದೇವದೂತ ಭೂಮಿಯ ಮೇಲೆ ಒಂದು ಕಾಲು, ಸಮುದ್ರದ ಮೇಲೆ ಮತ್ತೊಂದು ಕಾಲು. ಈಗ ನೋಡಿದ್ರೆ ಒಬ್ಬ ದೇವದೂತ ಸೂರ್ಯನ ಮೇಲೆ ನಿಂತಿದ್ದಾನೆ. ಇಷ್ಟು ಪರಾಕ್ರಮಶಾಲಿಯಾದ ದೇವದೂತರುಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಇನ್ನೆಷ್ಟು ಪರಾಕ್ರಮಶಾಲಿಯಾಗಿರಬೇಕು. ಆಕಾಶವೇ ನನ್ನ ಸಿಂಹಾಸನ, ಭೂಮಿಯೇ ನನ್ನ ಪಾದಪೀಠ ಎಂದು ಭೂಮ್ಯಾಕಾಶಗಳನ್ನು ವ್ಯಾಪಿಸಿಕೊಂಡಿರುವ ದೇವರ ಮಹಿಮೆಯ ತೇಜಸ್ಸು. ಎಷ್ಟು ಶಕ್ತಿ, ಬಲ, ಪರಾಕ್ರಮ ಉಳ್ಳವರು. ಸೂರ್ಯನ ಮೇಲೆ ಒಬ್ಬ ದೇವದೂತ ನಿಂತಿರುವುದನ್ನು ಕಂಡೆ. ಆತನು ಗಟ್ಟಿಯಾದ ಧ್ವನಿಯಿಂದ ಮಧ್ಯ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೆ ಹೀಗೆ ಹೇಳಿದನು, ದೇವರ ದೊಡ್ಡ ಔತಣಕ್ಕೆ ಕೂಡಿ ಬನ್ನಿ. ಇಲ್ಲಿ 2 ಔತಣ. ಹೇಗೆ ಮೋಶೆಯ ಕಾಲದಲ್ಲಿ ವಿಮೋಚನಾ ಕಾಂಡದಲ್ಲಿ ಅರಸನ ಅರಮನೆಯಿಂದ ಹಿಡಿದು ದಾಸನ ಮನೆಯವರೆಗೂ ಸಾವು ಉಂಟಾಗಿ, ಚೊಚ್ಚಲು ಮಕ್ಕಳ ಸಾವು ಉಂಟಾಗಿ ಗೋಳಾಟ ನಡೆಸುತ್ತಿದ್ದರೆ, ಗೋಷೇನ್ ಪ್ರಾಂತ್ಯದಲ್ಲಿ ನೆಲೆಸಿದ್ದ ಇಸ್ರಾಯೇಲರ ಮನೆಗಳಲ್ಲಿ ಯಜ್ಞದ ಕುರಿಮರಿಯನ್ನು ಕಡಿದು ರಕ್ತವನ್ನು ಬಾಗಿಲುಗಳಿಗೆ ಹಚ್ಚಿ ಆ ಕುರಿಮರಿಯನ್ನು ಭೋಜನವಾಗಿ ಪಾಸ್ಕಾ ಹಬ್ಬ ದಾಟಿದ್ದು ರಕ್ಷಣೆಯ ಹಬ್ಬವನ್ನು ಅವರು ಆಚರಿಸುತ್ತಾ ಸಂತೋಷದಿಂದಿದ್ದರೋ, ಅದೇ ರೀತಿ ಪ್ರಕಟಣಾ ಗ್ರಂಥ 19ನೇ ಅಧ್ಯಾಯದಲ್ಲಿ 2 ಔತಣಕ್ಕೆ ಕರೆ ಇದೆ. ಒಂದು ಮೊನ್ನೆ ನಾವು ಧ್ಯಾನಿಸಿದೆವು, ಪ್ರಕಟಣೆ 19:9, ಯಜ್ಞದ ಕುರಿಮರಿಯ ವಿವಾಹದ ಔತಣಕ್ಕೆ ಆಹ್ವಾನಿತರು ಭಾಗ್ಯವಂತರು. ಒಂದು ಕಡೆ ಯಜ್ಞದ ಕುರಿಮರಿಯ ಔತಣ, ಹೇಗೆ ಮೋಶೆ ಪಾಸ್ಕಾ ಕುರಿಮರಿಯನ್ನು ಕಡಿದು ಅದರ ರಕ್ತವನ್ನು ಹಚ್ಚಿ ಮಾಂಸವನ್ನು ಭುಜಿಸಿ ನಾಶನದ ದೂತ ಆ ಮನೆಯನ್ನು ದಾಟಿ ಹೋದ, ಅವರು ಮರಣವನ್ನು ಗೆದ್ದರು, ಜೀವವನ್ನು ಪಡೆದುಕೊಂಡರು. ಅದೇ ರೀತಿಯಲ್ಲಿ ಅಂತಿಮ ದಿನದಂದು ಯಜ್ಞದ ಕುರಿಮರಿಯ ವಿವಾಹ ಔತಣಕೂಟ ಒಂದು ಕಡೆಯಾದರೆ, ಈ ಔತಣ ಮತ್ತೊಂದು. ದೇವರ ದೊಡ್ಡ ಔತಣಕ್ಕೆ ಕೂಡಿ ಬನ್ನಿ. ರಾಜರುಗಳ ಮಾಂಸವನ್ನು, ಸೇನಾಧಿಪತಿಗಳ ಮಾಂಸವನ್ನು, ಪರಾಕ್ರಮಶಾಲಿಗಳ ಮಾಂಸವನ್ನು ತಿನ್ನ ಬನ್ನಿ. ಆಕಾಶದಲ್ಲಿ ಹಾರಾಡುವ ಸಕಲ ಪಕ್ಷಿಗಳಿಗೆ, ಕುದುರೆಗಳ ಮಾಂಸವನ್ನು, ರಾವುತರ ಮಾಂಸವನ್ನು ಉಣಬನ್ನಿ. ಗುಲಾಮರ, ಚಿಕ್ಕವರ, ದೊಡ್ಡವರ, ಯಜಮಾನರ ಎಲ್ಲ ನರಮಾನರ ಮಾಂಸವನ್ನು ರುಚಿಸಬನ್ನಿ. ಕೆಂಪು ಸಮುದ್ರದಲ್ಲಿ ಇಸ್ರಾಯೇಲ್ ಜನರನ್ನು ಬೆನ್ನತ್ತಿ ಬಂದ ರಾವುತರು, ಕುದುರೆಗಳು, ಸೈನಿಕರು, ರಾಜರುಗಳು, ಯುವಕರು, ಯುವತಿಯರು, ಮಕ್ಕಳು ಸಮುದ್ರದಲ್ಲಿ ಕೆಡವಿ ಬಿದ್ದು ಅವರ ಹೆಣಗಳು ರಾಶಿ ರಾಶಿಯಾಗಿ ಸಮುದ್ರದ ದಡದಲ್ಲಿ ಬಂದು ಬಿದ್ದವು. ಹದ್ದುಗಳು ಬಂದು ಅವುಗಳನ್ನು ತಿನ್ನಲು ಪ್ರಾರಂಭ ಮಾಡಿದವು. ಮತ್ತಾಯ 24:22 ಪ್ರಭು ಯೇಸು ಹೇಳ್ತಾರೆ, ಹೆಣವಿದ್ದಲ್ಲಿ ರಣ ಹದ್ದುಗಳು ಕೂಡಿ ಬರುವುವು. ಅಲ್ಲಿ ಹೆಣ ಬಿದ್ದಾಗ ಹದ್ದುಗಳಿಗೆ ಹೇಳೋದೇ ಬೇಕಾಗಿಲ್ಲ, ಅದರ ವಾಸನೆಯಿಂದಲೇ ಅವು ಗೊತ್ತಾಗಿ ಬರುತ್ತದೆ ಅನ್ನುವ ರೀತಿಯಲ್ಲಿ ಇಲ್ಲಿ ರಾಜರುಗಳು, ಅಧಿಕಾರಿಗಳು, ಸೈನಿಕರ ಮಾಂಸವನ್ನು ತಿನ್ನಲು ಬನ್ನಿ ಎಂಬುದಾಗಿ. ಯಾಕಂದರೆ ಅವರು ಆ ಒಂದು ಬಿಳಿಯ ಕುದುರೆ ಮೇಲೆ ಕುಳಿತಿದ್ದ ರಾಜಾದಿ ರಾಜ, ಪ್ರಭುಗಳ ಪ್ರಭು, ಅವನ ಬಾಯಿಂದ ಹೊರಟು ಬಂದ ಹರಿತವಾದ ಖಡ್ಗ ಎಲ್ಲರನ್ನ ಛೇದಿಸಿ ಸಂಹಾರ ಮಾಡಿದೆ. ಹೆಣಗಳು ರಾಶಿ ರಾಶಿಯಾಗಿ ಬಿದ್ದಿದೆ. ಇದರ ಕುರಿತು ನಾವು ಮತ್ತೊಂದು ಕಡೆ ನಾವು ನೋಡ್ತೀವಿ. ಎಸೆಕೆಲನ ಗ್ರಂಥ 39ನೇ ಅಧ್ಯಾಯ ವಚನ 17ರಲ್ಲಿ, ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ನರಪುತ್ರನೇ, ಎಲ್ಲ ಬಗೆಯ ಪಕ್ಷಿಗಳಿಗೂ ಸಮಸ್ತ ಭೂಜಂತುಗಳಿಗೂ ಹೀಗೆ ನುಡಿ, ನೀವು ಕೂಡಿ ಬನ್ನಿ. ನಾನು ಇಸ್ರಾಯೇಲಿನ ಪರ್ವತಗಳ ಮೇಲೆ ನಿಮಗಾಗಿ ಮಾಡುವ ಮಹಾ ಯಜ್ಞಕ್ಕೆ ಎಲ್ಲ ಕಡೆಯಿಂದಲೂ ನೆರೆದು ಬಂದು ಮಾಂಸವನ್ನು ತಿಂದು ರಕ್ತವನ್ನು ಕುಡಿಯಿರಿ. ಟಗರು, ಕುರಿ, ಹೋತ, ಕುರಿ, ಅಂತೂ ಬಾಷಾನಿನ ಕೊಬ್ಬಿದ ಪಶುಗಳು, ಬಲಿಷ್ಠರು, ಭೂಪತಿಗಳು
ಇವರ ಮಾಂಸ ಹಾಗೂ ರಕ್ತ ನಿಮಗೆ ಸಿಕ್ಕುವುವು. ನಾನು ನಿಮಗಾಗಿ ವಧಿಸಿರುವ ಯಜ್ಞ ಪಶುಗಳ ಮಾಂಸವನ್ನು ಹೊಟ್ಟೆ ತುಂಬ ತಿನ್ನುವಿರಿ, ರಕ್ತವನ್ನು ಅಮಲೇರುವಷ್ಟು ಕುಡಿಯುವಿರಿ. ನಾನು ಸಿದ್ಧಪಡಿಸಿದ ಔತಣದಲ್ಲಿ ಕುದುರೆ, ರಾಹುತ, ಶೂರ, ಸಕಲ ವಿಧವಾದ ಯುದ್ಧ ವೀರರನ್ನು ಯಥೇಚ್ಛವಾಗಿ ಭಕ್ಷಿಸುವಿರಿ. ನನಗೆ ನೆನಪಾದದ್ದು ಬಹುಶಃ ಆ ಒಂದು ಕೆಂಪು ಸಮುದ್ರವನ್ನು ಬೆನ್ನತ್ತಿ ಬಂದಂಥ, ಇಸ್ರಾಯೇಲರನ್ನು ಬೆನ್ನತ್ತಿ ಬಂದಂಥ ಫರೋಹನ ಸೈನಿಕರು, ಸೈನ್ಯ, ಕುದುರೆಗಳು ಸಮುದ್ರದಲ್ಲಿ ನಾಶವಾಗಿ ಹೆಣಗಳು ರಾಶಿ ರಾಶಿಯಾಗಿ ಬಿದ್ದದಾಗ ರಣಹದ್ದುಗಳಿಗೆ ಮಾಂಸವಾರ ಆಯಿತು. ಅದೇ ರೀತಿಯಲ್ಲಿ ನಡೆಯುವುದೆಂದು ಪ್ರವಾದಿ ಎಜೆಕೇಲನ ಗ್ರಂಥ 39ನೇ ಅಧ್ಯಾಯ ವಚನ 17ರಲ್ಲಿ ಬರೆಯಲ್ಪಟ್ಟಿದೆ. ಪ್ರವಾದಿ ಯೆಶಾಯನ ಗ್ರಂಥ 34ನೇ ಅಧ್ಯಾಯ ವಚನ 5 ಮತ್ತು 6ರಲ್ಲಿ ಸಹ 6, ಸರ್ವೇಶ್ವರ ಸ್ವಾಮಿಯ ಖಡ್ಗ ರಕ್ತಮಯವಾಗಿದೆ. ಅದು ಕೊಬ್ಬಿನಿಂದಲೂ ಕುರಿ ಓತಗಳ ರಕ್ತದಿಂದಲೂ ಟಗರುಗಳ ಮೂತ್ರಪಿಂಡಗಳ ಒಪೆಯಿಂದಲೂ ತುಂಬಿವೆ. ರಕ್ತದಿಂದ ತೊಯ್ದಿರುವುದು, ನ್ಯಾಯದಂಡನೆ ನಾನು ಅವುಗಳ ಮೇಲೆ ವಿಧಿಸಿದ್ದೇನೆ ಅನ್ನುವ ರೀತಿಯಲ್ಲಿ. ಆದ ಕಾರಣ ಒಂದೆಡೆ ದೇವರ ಮಕ್ಕಳಿಗೆ ಯಜ್ಞದ ಕುರಿಮರಿಯ ವಿವಾಹದ ಔತಣ ಕೂಟವಾದರೆ, ಮತ್ತೊಂದು ಕಡೆ ಶತ್ರುಗಳ ಮೇಲೆ ದೇವರು ನ್ಯಾಯ ತೀರ್ಪನ್ನು ನೀಡಿದ ಕಾರಣ ಅವರ ಹೆಣಗಳು ರಾಶಿ ರಾಶಿಯಾಗಿ ಬಿದ್ದಿರುವಾಗ ರಣಹದ್ದುಗಳು, ಆಕಾಶದ ಸಕಲ ಮೃಗ ಪಕ್ಷಿಗಳಿಗೆ ಅವರು ಆಹಾರವಾಗಿ ಮಾರ್ಪಾಡಾಗುವರು. ನಮ್ಮನ್ನು ಪ್ರೀತಿಸಿ, ಪ್ರಕಟಣಾ ಗ್ರಂಥ 19:19, ಅನಂತರ ಆ ಮೃಗವನ್ನು ಕಂಡೆ, ಕುದುರೆಯ ಮೇಲೆ ಕುಳಿತಿದ್ದಾತನ ಮೇಲೂ ಅವನ ಸೈನ್ಯದ ಮೇಲೂ ಯುದ್ಧ ಮಾಡುವುದಕ್ಕಾಗಿ ಮೃಗ, ಭೂಲೋಕದ ರಾಜರು ಅವರ ಸೈನ್ಯಗಳೊಡನೆ ಒಟ್ಟಾಗಿ ಸೇರಿ ಬಂದರು. ಮೃಗವನ್ನು ಸೆರೆ ಹಿಡಿಯಲಾಯಿತು, ಅದರ ಜೊತೆಯಲ್ಲಿ ಕಪಟ ಪ್ರವಾದಿ ಸೆರೆ ಸಿಕ್ಕಿ ಬಿದ್ದನು. ಮೃಗದ ಮುಂದೆ ಪವಾಡ ಕಾರ್ಯಗಳನ್ನೆಸಗಿ ಅದರ ಮುದ್ರೆ ಒತ್ತಿಸಿಕೊಂಡವರನ್ನು, ಅದರ ವಿಗ್ರಹಕ್ಕೆ ಪೂಜೆ ಮಾಡಿದವರನ್ನು ಮರುಳುಗೊಳಿಸಿದವನು ಇವನೇ. ಇವರಿಬ್ಬರನ್ನು ಜೀವ ಸಹಿತ ಹಿಡಿದು ಗಂಧಕದಿಂದ ಉರಿಯುವ ಅಗ್ನಿ ಸರೋವರಕ್ಕೆ ಎಸೆಯಲಾಗುವುದು. ಸರೋವರ, ಸಮುದ್ರ, ಕೆಂಪು ಸಮುದ್ರ, ಕಣ್ಣಾಯಿಸುವಷ್ಟು ದೂರ ನಮ್ಮ ಕಣ್ಣಿಗೆ ನೀರು. ಈಗ ವೆಲಂಗನಿಯ ಸಮುದ್ರ ಅಂದಾಗ ಕಣ್ಣಾಯಿಸುವಷ್ಟು ದೂರ ನೀರು, 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 ಸಮುದ್ರದ ನೀರು. ಅದೇ ರೀತಿಯಲ್ಲಿ ಕಣ್ಣಾಯಿಸುವಷ್ಟರ ಮಟ್ಟಿಗೆ ಅಗ್ನಿ, ಅಲ್ಲಿ ಉರಿಯುವ ಅಗ್ನಿ ನಂದಿ ಹೋಗುವುದಿಲ್ಲ, ಅವರನ್ನು ಕಡಿಯುವ ಹುಳು ಸಾಯುವುದಿಲ್ಲ. ಅಲ್ಲಿ ಗೋಳಾಟ, ಕಿರುಚಾಟ, ಹಲ್ಲು ಕಡಿತ, ಅಲ್ಲಿಯ ವೇದನೆ ತೀರದು, ಅಗ್ನಿ ನಂದಿ ಹೋಗುವುದಿಲ್ಲ. ಆ ಮೃಗವನ್ನು, ಆ ಕಪಟ ಪ್ರವಾದಿಯನ್ನು, ಸುಳ್ಳು ಪ್ರವಾದಿಯನ್ನು, ಭೂಲೋಕದ ರಾಜರುಗಳನ್ನು ಆ ಒಂದು ಅಗ್ನಿ ಸರೋವರಕ್ಕೆ ಎಸೆಯಲಾಗುವುದು. ಇನ್ನು ಉಳಿದವರು ಕುದುರೆಯ ಮೇಲೆ ಕುಳಿತಿದ್ದಾತನ ಬಾಯಿಂದ ಹೊರಟ ಖಡ್ಗದಿಂದ ಹತರಾದರು, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೆ ಆಹಾರವಾದರು. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೆ ಆಹಾರವಾದರು. ಆದ್ದರಿಂದ ದೇವರ ಮಕ್ಕಳಾದ ನಾವು, ಕ್ರಿಸ್ತೇಸುವಿನ ಅನುಯಾಯಿಗಳಾದ ನಾವು, ಇಂಥ ಕಷ್ಟ ಸಂಕಟಗಳು ಎದುರಾದಾಗ ಧೈರ್ಯದಿಂದಲೂ ಸ್ಥೈರ್ಯದಿಂದಲೂ ನಮ್ಮ ವಿಶ್ವಾಸವನ್ನು ಕಾಪಾಡಿಕೊಳ್ಳಬೇಕಾಗಿದೆ. 2 ಥೆಸಲೋನಿಕ 1ನೇ ಅಧ್ಯಾಯ ವಚನ 6ರಲ್ಲಿ, ನ್ಯಾಯವಾದದ್ದನ್ನೇ ಮಾಡುವ ದೇವರು ನಿಮ್ಮನ್ನು ಹಿಂಸಿಸುವವರಿಗೆ ಪ್ರತಿ ಹಿಂಸೆಯನ್ನು ಸಹಿಸುತ್ತಿರುವ ನಿಮಗೆ ನಮ್ಮೊಡನೆ ಉಪಶಮನವನ್ನು ದಯಪಾಲಿಸುವರು. ಆಮೇನ್. ಇಸ್ರಾಯೇಲರು ಫರೋಹನ ಆಡಳಿತದಲ್ಲಿ ಎಷ್ಟೋ ಹಿಂಸೆಯನ್ನು ಅನುಭವಿಸಿದರು. ಆದರೆ ಅವರಿಗೆ ಹಿಂಸೆ ಕೊಟ್ಟ ಫರೋಹನ ರಾಜನಿಗೆ ದೇವರು ಪ್ರತಿ ಹಿಂಸೆಯನ್ನು ಸಹಿಸಿಕೊಂಡ ಇಸ್ರಾಯೇಲರಿಗೆ ಬಿಡುಗಡೆಯನ್ನು ನೀಡಿದರು. ದೇವರು ಪಕ್ಷಪಾತಿಯಲ್ಲ. ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ಅದು ದೇವರ ಕೆಲಸ. ಅದನ್ನು ದೇವರಿಗೆ ಬಿಟ್ಟು ಬಿಡಿ. ನೀವಾದರೂ ಕಷ್ಟ ಸಂಕಟಗಳನ್ನು ಸಹಿಷ್ಣುತೆಯಿಂದಲೂ ಸಹನೆಯಿಂದಲೂ ತಾಳ್ಮೆಯಿಂದಲೂ ಜಯಿಸಬೇಕಾಗಿದೆ. ಪ್ರಭು ಯೇಸು ತಮ್ಮ ಪ್ರಭಾವಯುತ ದೂತರೊಂದಿಗೆ ಸ್ವರ್ಗದಿಂದ ಪ್ರತ್ಯಕ್ಷರಾಗುವಾಗ ಬೆಂಕಿಯ ಜ್ವಾಲೆಗಳು ಕಂಡುಬರುವುವು. ದೇವರನ್ನು ಅರಿತು ಅಲ್ಲಗಳೆದವರಿಗೂ ನಮ್ಮ ಪ್ರಭು ಯೇಸುವಿನ ಶುಭ ಸಂದೇಶಕ್ಕೆ ಅವಿಧೇಯರಾಗಿ ವರ್ತಿಸುವವರಿಗೂ ತಕ್ಕ ಪ್ರತೀಕಾರವಾಗುವುದು. ಇವರು ಪ್ರಭುವಿನ ಸನ್ನಿಧಿಯಿಂದಲೂ ಅವರ ಪ್ರಭಾವದ ಮಹಿಮೆಯಿಂದಲೂ ಬಹಿಷ್ಕೃತರಾಗಿ ನಿತ್ಯ ದಂಡನೆಗೆ ಗುರಿಯಾಗುವರು. ಪ್ರಭು ಯೇಸುವನ್ನು ನಿರಾಕರಿಸಿದವರು, ಶುಭ ಸಂದೇಶವನ್ನು ತಿರಸ್ಕರಿಸಿದವರು ನಿತ್ಯ ದಂಡನೆಗೆ, ಅಗ್ನಿ ಸರೋವರಕ್ಕೆ, ನರಕಾಗ್ನಿಗೆ ಗುರಿಯಾಗುವರು. ಪ್ರಭು
ತಮ್ಮ ಸದ್ಭಕ್ತೆಲ್ಲರಿಂದ ಸನ್ಮಾನವನ್ನು, ವಿಶ್ವಾಸಿಗಳಿಂದ ಗೌರವವನ್ನು ಪಡೆಯುವ ಆ ದಿನದಲ್ಲಿ ಇದೆಲ್ಲ ಸಂಭವಿಸುವುದು. ನಾವು ನಿಮಗಿತ್ತ ಸಾಕ್ಷಿಯನ್ನು ನಂಬಿದ ನೀವೆಲ್ಲರೂ ಅವರೊಂದಿಗಿರುವಿರಿ. ಆಮೆನ್. ಈ ಸತ್ಯವಾಕ್ಯವನ್ನು ನಂಬಿದ ನಾವು ಸಹ ಪ್ರಭುವಿನೊಂದಿಗೆ ಜೀವಿಸುವೆವು. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನು ಅವರ ಕುಟುಂಬಗಳು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇವೆ. ಪ್ರಭುವಿನ ಯಜ್ಞದ ಕುರಿಮರಿಯ ವಿವಾಹ ಔತಣಕೂಟಕ್ಕೆ ಆಹ್ವಾನಿತರು ಭಾಗ್ಯವಂತರು. ಆ ದೇವರ ಕರೆಗೆ ಹೋಗೊಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಪರಿಶುದ್ಧವಾದ ಜೀವನವನ್ನು ನಡೆಸಿ ಆ ನಿತ್ಯ ಜೀವದ ಸೌಭಾಗ್ಯಕ್ಕೆ ನಾವು ಬಾಧ್ಯಸ್ಥರಾಗೋಣ. ಅದೇ ಸಮಯದಲ್ಲಿ ದೇವರ ಸಂದೇಶವನ್ನು ಕೇಳಿ ಅದನ್ನು ಅಲ್ಲಗಳೆದವರು, ಯೇಸುವನ್ನು ತಿರಸ್ಕರಿಸಿದವರು ಪ್ರತಿದಂಡನೆಗೆ ಗುರಿಯಾಗುವರು ಎಂಬ ಸತ್ಯವನ್ನು ಮನಗಂಡಿರುವ ನಾವು, ಈ ಸತ್ಯವನ್ನು ಮನಗೊಂಡಿರುವ ನಾವು ಎಚ್ಚೆತ್ತುಕೊಳ್ಳೋಣ. ಸತ್ಯವನ್ನು ಅರಿತವರಾದ ಮೇಲೂ ಪದೇ ಪದೇ ಪಾಪ ಮಾಡುತ್ತಿದ್ದರೆ ಅಂಥವನಿಗೆ ಇನ್ನು ಯಾವ ಪಾಪ ಪರಿಹಾರಕ ಬಲಿ ಇರುವುದಿಲ್ಲ. ಬದಲಿಗೆ ದೇವರ ದಂಡನಾ ತೀರ್ಪು, ದೇವರ ಕೋಪಾಗ್ನಿ, ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಅದೆಷ್ಟು ಭಯಂಕರ. ಆದ ಕಾರಣ ಇಹಲೋಕದ ಜೀವನವನ್ನು ದೈವ ಭಯಭಕ್ತಿಯಿಂದಲೂ ಪವಿತ್ರಾತ್ಮರ ಕೃಪಾವರಗಳಿಂದಲೂ ಪರಿಶುದ್ಧತೆಯಲ್ಲೂ ಸತ್ಯದಲ್ಲೂ ಜೀವಿಸಿ ಯೇಸುವಿಗೆ ನೈಜ ಸಾಕ್ಷಿಗಳಾಗಿ ಮುಂದೆ ನಮಗೆ ಕಾದಿರಿಸಿರುವ ನಿತ್ಯ ಜೀವದ ಸೌಭಾಗ್ಯವನ್ನು ಪಡೆದುಕೊಳ್ಳಲು ನಮ್ಮ ವಿಶ್ವಾಸದ ಹೋರಾಟವನ್ನು ಮುಂದುವರಿಸಲು ಬೇಕಾದ ಶಕ್ತಿ, ಬಲ, ಅಭಿಷೇಕ ಪರಿಶುದ್ಧಾತ್ಮರು ನಮಗೆ ಮಾರ್ಗದರ್ಶಕರಾಗಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.